ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಕೀರ್ತಿ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ಹಿತ್ಕಿನ ಅವರೆಕಾಳು ಖಾರ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಒನ್ ಆಫ್ ಮೈ ಫೇವ್ರೆಟ್ ಸ್ನ್ಯಾಕ್ ಇದು. ಅಮ್ಮ ಮಾಡ್ತಿದ್ರು. ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೋಡೋಣ. ಮೊದಲೊಂದು ಕಡಾಯಿಗೆ ಎಣ್ಣೆ ಕಾಯ್ಲಿಕ್ಕೆ ಇಡ್ಕೋಬೇಕು. ಅದಾದ ನಂತರ ಅವರೆಕಾಳನ್ನ ಸ್ವಲ್ಪ ಸ್ವಲ್ಪ ಎಣ್ಣೆಗೆ ಹಾಕಬೇಕು. ಫುಲ್ ಬಬಲ್ಸ್ ಬರುತ್ತೆ, ಇಲ್ಲೊಂದು ಸ್ವಲ್ಪ ಹುಷಾರಾಗಿರಬೇಕು. ಅವರೆಕಾಳು ತುಂಬ ಹಸಿ ಇರೋದ್ರಿಂದ ಎಣ್ಣೆ ಫುಲ್ ಕಾದಿರುತ್ತೆ, ಸೊ ಇಲ್ಲಿ ಸ್ವಲ್ಪ ಹುಷಾರಾಗಿ ಹಾಕ್ಕೋಬೇಕು. ಫುಲ್ ಬಬಲ್ಸ್ ಬರ್ತಿರುತ್ತೆ, ಆ ಬಬಲ್ಸ್ ಫುಲ್ ಸ್ಟಾಪ್ ಆಗೋವರೆಗೂ ಕುಕ್ ಮಾಡ್ಕೋಬೇಕು. ಕುಕ್ ಮಾಡಿಕೊಂಡು ಆ ಫುಲ್ ಬಬಲ್ ಸ್ಟಾಪ್ ಆದಮೇಲೆ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ ಬಬಲ್ಸ್ ಫುಲ್ ಸ್ಟಾಪ್ ಆದಮೇಲೆ. ಆ್ಯಂಡ್ ಎರಡನೇದಾಗಿ ನಾನಿಲ್ಲಿ ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ಇದು ಫುಲ್ ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೋಬೇಕು. 2 to 3 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಸಾಕು, ಕಡಲೆ ಬೀಜ ಬೆಂದಿರುತ್ತೆ. ಆ್ಯಂಡ್ ಮೂರನೇದಾಗಿ ನಾನಿಲ್ಲಿ ಅವಲಕ್ಕಿನ ಹಾಕೋತಾ ಇದ್ದೀನಿ. ಅವಲಕ್ಕಿನೂ ಅಷ್ಟೇ, ಹಾಕಿದ ತಕ್ಷಣ ಜಸ್ಟ್ ನೀವೊಂದು ಅರ್ಧ ಮಿನಿಟ್ ಹಾಕ್ಕೊಂಡ್ರೆ ಸಾಕು, ಇದೆ ಮೇಲೆ ಬಂದುಬಿಡುತ್ತೆ. ಸೊ ನಿಮ್ಗೆ ಗೊತ್ತಾಗುತ್ತೆ ಅವಲಕ್ಕಿನ ಜಸ್ಟ್ ಒಂದು ಹಾಫ್ ಮಿನಿಟ್ ಅಷ್ಟೇ. ಚೆನ್ನಾಗಿ ಕುಕ್ ಆದಮೇಲೆ ಎತ್ತಿ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎಲ್ಲನೂ ಮೂರನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಚೂರೇ ಚೂರು, ಜಾಸ್ತಿ ಹಾಕಬಾರ್ದು, ಟರ್ಮರಿಕ್ ಹಾಕಬೇಕು, ಅರಿಶಿನ ಚೂರೇ ಚೂರು ಹಾಕಬೇಕು. ಆ್ಯಂಡ್ 1.5 ಟೇಬಲ್ ಸ್ಪೂನ್ ಆಫ್ ಖಾರ ಹಾಕ್ತಿದ್ದೀನಿ. ಆ್ಯಂಡ್ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಅವರೆಕಾಳು ಖಾರ. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.